ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸುವ ಜೊತೆಗೆ ಪ್ರತ್ಯೇಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಲು ಬೇಕಾಗಿ ದುಡಿದು ಹೋರಾಡಿ ಮಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಈ ಕಾಯುವ ಯೋಧರನ್ನ, ಅದರಲ್ಲೂ ಮುಖ್ಯವಾಗಿ ದೇಶದ ಸೇನೆಯಲ್ಲಿ ಸೇವೆಗೈದು ಹುತಾತ್ಮರಾದ ಯೋಧರನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಇಂದು ನಾವು ದೇಶದ ಸೇನೆಯಲ್ಲಿ ಸೇವೆಗೈಯುವ ವೇಳೆ ಮಡಿದ ಕನ್ನಡಿಗ ಹುತಾತ್ಮ ಯೋಧನನ್ನ ಸ್ಮರಿಸೋಣ. ಇವರು ಹಸನ್ ಸಾಬ್ ಖುದಾವಂದ್ 1992 ಜನವರಿ 1ರಂದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಇಮಾಮ್ ಸಾಬ್ ಖುದಾವಂದ್ ಹಾಗೂ ಜೀನತ್ ಬಿ ಖುದಾವಂದ್ ರವರ ಪುತ್ರನಾಗಿ ಜನಿಸಿದ್ರು. ಬಾಲ್ಯದಿಂದಲೇ ಹಸನ್ ಸಾಬ್ ರವರಿಗೆ ತಾನು ದೇಶಕ್ಕಾಗಿ ಸೇವೆ ಮಾಡಬೇಕು, ದೇಶ ಕಾಯುವ ಯೋಧನಾಗಬೇಕೆಂಬ ಹಂಬಲವಿತ್ತು. ಆದ್ದರಿಂದಲೇ ತನ್ನ 19ನೇ ಹರೆಯದ ವಯಸ್ಸಿನಲ್ಲಿ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡು 2013 ಮಾರ್ಚ್ 22ರಂದು ಭಾರತೀಯ ಸೇನೆಗೆ ಸೇರಿಕೊಂಡ್ರು. ಆಯ್ಕೆ ಪ್ರಕ್ರಿಯೆ ಹಾಗೂ ಸೇನಾ ತರಬೇತಿಗಳನ್ನ ಯಶಸ್ವಿಯಾಗಿ ಪೂರೈಸಿದ್ರು. ನಂತರ ಹಸನ್ ಸಾಬ್ ಖುದಾವಂದ್ ರವರು ಮದ್ರಾಸ್ ರೆಜಿಮೆಂಟ್ನ 21ನೇ ತುಕಡಿಯಲ್ಲಿ ಬೆಟಾಲಿಯನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಸೈನಿಕರು ನಾಡಿನ ರಕ್ಷಕರು. ಸೇನೆಯ ಕೆಲಸವೆಂದ್ರೆ ನಾವು ನೀವುಗಳು ಸಿನಿಮಾಗಳಲ್ಲಿ ಕಂಡಂತೆ ಅಲ್ಲವೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ತಾನೆ. ಅದಕ್ಕೆ ಸಂಪೂರ್ಣ ದೃಢನಿಷ್ಠೆ, ನಿಸ್ವಾರ್ಥ ಸೇವೆ, ಅವಿರತ ಪರಿಶ್ರಮ, ಶಿಸ್ತು, ತಮ್ಮ ಬಂಧು ಬಳಗವನ್ನೆಲ್ಲ ಬಿಟ್ಟು ದೇಶಕ್ಕಾಗಿ, ದೇಶದ ಜನತೆಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ಅರ್ಪಣಾ ಮನೋಭಾವ, ಯಾವ ಸಮಯದಲ್ಲೂ ಏನನ್ನು ಎದುರಿಸುವಂತಹ ಮನೋದಾಢ್ಯತೆ ಇತ್ಯಾದಿ ಎಲ್ಲವೂ ಅನಿವಾರ್ಯ. ಇವುಗಳನ್ನೆಲ್ಲ ತನ್ನಲ್ಲಿ ಅಳವಡಿಸಿಕೊಂಡು ಸೇನೆಗೆ ಇಳಿಯುವವರನ್ನ ನಾವು ಅಭಿನಂದಿಸಲೇಬೇಕು. ಅಂದು 2016 ಜುಲೈ 29 ಎಂದಿನಂತೆಯೇ ಯೋಧರಾದ ಬೆಟಾಲಿಯನ್ ಹಸನ್ ಸಾಬ್ ಖುದಾವಂದ್ ಹಾಗೂ ಜೊತೆಗೆ ಸುಬೇದಾರ್ ಬಸಪ್ಪ ಪಾಟೀಲ್ ರವರು ಜಮ್ಮು ಕಾಶ್ಮೀರದ ಬಟಾಲಿಕ್ ಸೆಕ್ಟರ್ನ ಗನಸೋಕ್ ಪ್ರದೇಶದಲ್ಲಿ ಪೆಟ್ರೋಲ್ ಕಾರ್ಯಾಚರಣೆಯಲ್ಲಿ ಗಸ್ತು ತಿರುಗ್ತಾ ಇದ್ರು. ಆ ವೇಳೆ ಶತ್ರುಗಳು ಭೂ ಸುರಂಗದೊಳಗೆ ಹೂತಿಟ್ಟಿದ್ದ ಅದೃಶ್ಯ ಬಾಂಬ್ನ ಸ್ಫೋಟಕ್ಕೆ ಸಿಲುಕಿ ಬೆಟಾಲಿಯನ್ ಹಸನ್ ಸಾಬ್ ಖುದಾವಂದ್ ಹಾಗೂ ಸುಬೇದಾರ್ ಬಸಪ್ಪ ಪಾಟೀಲ್ ಸೇರಿದಂತೆ ಇಬ್ಬರು ಹುತಾತ್ಮರಾಗ್ತಾರೆ. ಈ ನಾಡಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡ್ತಾರೆ. ಸೇನೆಯ ಸೇವೆಯಲ್ಲಿ ಧೀರ ಮರಣವನ್ನಪ್ಪಿದ ಹಸನ್ ಸಾಬ್ ಖುದಾವಂದ್ ರವರ ಪಾರ್ಥಿವ ಶರೀರವನ್ನ ಅವರ ತವರೂರಾದ ಸೈದಾಪುರಕ್ಕೆ ತಂದಾಗ ಹುತಾತ್ಮ ಯೋಧರಿಗೆ ಅಂತಿಮ ನಮನ ಸಲ್ಲಿಸಲು ಊರ ಪರವೂರಿನ ಗ್ರಾಮಸ್ಥರು, ಸ್ನೇಹಿತರು, ಕುಟುಂಬಸ್ಥರು, ಹಿರಿಯ ಸೇನಾ ಅಧಿಕಾರಿಗಳು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡು ರಾಷ್ಟ್ರಧ್ವಜದ ಗೌರವದೊಂದಿಗೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಹುತಾತ್ಮರಾದ ಹಸನ್ ಸಾಬ್, ಬಸಪ್ಪ ಪಾಟೀಲ್ ಹಾಗೂ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವ ಸರ್ವ ಯೋಧರ ದೇಶಭಕ್ತಿ, ಧೈರ್ಯ, ತ್ಯಾಗ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. ಏನಾದರೊಂದು ಕಾರ್ಯದ ಮೂಲಕ ಈ ದೇಶಕ್ಕಾಗಿ ಸೇವೆಗೈಯಲು ಈ ಹುತಾತ್ಮರ ತ್ಯಾಗವು ಸ್ಫೂರ್ತಿಯಾಗಲಿ. ಹುತಾತ್ಮ ಯೋಧ ಹಸನ್ ಸಾಬ್ ಖುದಾವಂದ್ ಹಾಗೂ ಸುಬೇದಾರ್ ಬಸಪ್ಪ ಪಾಟೀಲ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹೃದಯಾಂತರಾಳದ ನಮನಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.